ಹಾಯ್ ಹಲೋ ನಮಸ್ಕಾರ, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವಿಂದು ಹೊಸಮಠ ಸುದೆಗೆ ಮೀನು ಹಿಡಿಲಿಕ್ಕೆ ಹೋಗ್ತಿದ್ದೇವೆ. ಯಾವ ಥರ ನಾವು ಫಿಶ್ ನೆಟ್ ಹಾಕಿ ತುಂಬ ಮೀನನ್ನು ಹಿಡಿಬೋದು ಅಂತ ನಾನು ನಿಮಗೆ ಹೇಳಿಕೊಡ್ತೇನೆ. ಗೈಸ್, ನಾವೀಗ ಹೊಸಮಠಕ್ಕೆ ತಲುಪಿದ್ದೇವೆ. ಈಗ ನಾವು ನದಿ ಹತ್ರ ಹೋಗ್ತಾ ಇದ್ದೇವೆ. ಎಂತ ಗೊತ್ತುಂಟ, ನಾನೀಗ ಕಾಲೇಜಿಂದ ಬಂದದ್ದು ಮಾರೆ. ಕಾಲೇಜಿಂದ ಸೀದಾ ಇಲ್ಲಿಗೆ ಮನೆಗೆ ಹೋಗಿ ಒಂದು ಡ್ರೆಸ್ ಚೇಂಜ್ ಮಾಡಿ ಮತ್ತು ಸೀದಾ ಸುದೆಗೆ ಬಂದದ್ದು. ನೋಡಿ ನಮಗೆ ಎಷ್ಟು ಮೀನು ಸಿಗ್ತದೆ ಅಂತ. ನೋಡಿ, ಅವರು ನನ್ನ ಭಾವ ಇದು ಬಲೆ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಇದು ಅವರೇ ನೀರಿಗೆ ಇಳಿದು ಬಲೆ ಎಲ್ಲ ಬಿಡುದು. ನನಗೆ ನೀರಿಗೆ ಇಳಿಲಿಕ್ಕೆ ಆಗೋದಿಲ್ಲ, ನಾನು ಮೇಲೇನಲ್ಲಿ ಕೂತ್ಕೊಂಡಿರೋದು. ನೀರಿಗೆ ಇಳಿದ್ರೆ ಮತ್ತೆಂತ ಇಲ್ಲ. ನೋಡಿ, ಇದುವೇ ಹೊಸಮಠ ನದಿ. ನೀರಿಗೆಲ್ಲ ಕಮ್ಮಿ ಉಂಟು. ನೀರು ಫುಲ್ಲು ಬಂದರೆ ಹರಿದು ಬಂದರೆ ನೋಡಿ, ಅಲ್ಲಿ ಒಂದು ತೋಟ ಕಾಣ್ತಾ ಉಂಟು. ಆ ತೋಟ ಎಲ್ಲ ಮುಳುಗ್ತದೆ. ಅಷ್ಟು ತೋಟ ಅಲ್ಲ, ಅದಕ್ಕಿಂತ ಅಲ್ಲಿ ಒಂದು ಶೆಡ್ ಕಾಣ್ತಾ ಉಂಟು, ಪಂಪ್ ಶೆಡ್. ಅದೆಲ್ಲ ಮುಳುಗ್ತದೆ, ಅಷ್ಟು ನೀರು ಬರ್ತದೆ. ಈ ಮರ ಎಲ್ಲ ಮುಳುಗಿ ಹೋಗ್ತದೆ. ನೋಡಿ, ಈಗ ನಾವು ಸಂಜೆ ಆಗುವಾಗ ಬಂದದ್ದು. ಆ ಹಕ್ಕಿಗಳ ಕಲರವ ನನ್ನ ಮನಸ್ಸನ್ನು ಒಂದು ಸಂಪೂರ್ಣ ಒಂದು ಅದರ ಕಡೆಗೆ ಎಳ್ಕೊಂಡು ಹೋಗ್ತಾ ಇದೆ. ನೋಡಿ, ಸುದೆಗೆ ಬರುವಾಗ ಈ ಥರ ಎಲ್ಲ ಚಾಕು ಎಲ್ಲ ಇಟ್ಕೊಳ್ಬೇಕಾಯ್ತು. ಒಂದಾದರೂ ನಮ್ಮ ಸೇಫ್ಟಿಗೆ ಬೇಕಾಗ್ತದೆ. ಚಾಕು ಇಟ್ಕೊಂಡೆ ನಾವು ಮತ್ತೆ ಬರಬೇಕು ಸುದೆಗೆ. ಮತ್ತೆ ಎಲ್ಲರದು ಚಹಾ ಎಲ್ಲ ಕುಡ್ದಾಯ್ತಾ? ಹೇಗಿದ್ದೀರಾ? ನೋಡಿ, ಈಗ ಬಾವ ಬಲೆ ಬಿಡಲಿಕ್ಕೆ ಹೋದರು. ನಾನು ಸಹ ಒಮ್ಮೆ ಹೋಗ್ಬೇಕಂತೆ. ನಿಮಗೆ ತೋರಿಸ್ತೇನೆ ಬಲೆ ಯಾವ ರೀತಿ ಬಿಡುದು ಅಂತ. ಮತ್ತು ನಿಮಗೆ ಗೊತ್ತಿರ್ಬೋದು, ಆದರೆ ಈ ಕೆಲವರಿಗೆ ಗೊತ್ತಿರಲಿಲ್ಲ. ನೋಡಿಕೊಳ್ಳಿ ಹೇಗೆ ಬಿಡುದು ಅಂತ. ನೋಡಿ, ಈಗ ನನ್ನ ಭಾವ ಬಲೆ ಬಿಡ್ತಾರೆ. ಯಾವ ರೀತಿ ಒಂದು ಗುಂಡಿ ಅಂದರೆ ಕಯ ಅಂತ ಹೇಳ್ತೇವೆ, ಕಯದ ಜಾಗವನ್ನು ನೋಡಿ ಹೊಲ್ಬೇಕು. ನೀರು ಹರಿತಾ ಇರಲಿಕ್ಕೆ ಬಾರ್ದು ಅಂಥ ಜಾಗವನ್ನು ನೋಡಿಕೊಂಡು ಅಲ್ಲಿ. ಮತ್ತೆ ಈಗ 2 ಬಲೆ ಉಂಟು ನೋಡಿ, ಇನ್ನೊಂದು ಇಲ್ಲಿ ಉಂಟು. ಅಂಥ ಜಾಗದಲ್ಲಿ ಬಿಡಬೇಕು. ನೋಡಿ, ಈಗ ಬಲೆ ಬಿಡ್ತಾ ಇದ್ದಾರೆ. ಅಲ್ಲಿ ಸ್ವಲ್ಪ ಗುಂಡಿ ಇಲ್ಲ, ಇನ್ನು ಸ್ವಲ್ಪ ಆಚೆ ಹೋದಾಗಿ ಜಾಸ್ತಿ ಗುಂಡಿ ಇರ್ತದೆ. ನಿಮಗೆ ಝೂಮ್ ಮಾಡಬೇಕಾ? ಭಾವ ನೋಡಿದರೆ ಮತ್ತೆ ಕೋಪ ಬರ್ಬೋದು. ಗಾಯ್ಸ್, ಈಗ ರಾತ್ರಿ ಆಗ್ತಾ ಬಂತು. ಡ್ಯಾಮಿದ್ದು ನೀರು ಎಷ್ಟೊತ್ತಿಗೆ ಬಿಡ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಡ್ಯಾಮಿದ್ದು ನೀರು ಬಿಟ್ಟರೆ ನೋಡಿ, ನಾನು ಇಲ್ಲಿ ಕೂತ್ಕೊಂಡು ಜಾಗ ಇಲ್ಲಿ ಎಲ್ಲ ಮುಳುಗ್ತದೆ. ನಾವು ಆಚೆ ಮೇಲೆಗಡೆ ಹೋಗ್ಬೇಕು ಅಷ್ಟೇ. ಈಗ ಒಂದು ಬಲೆ ಬಿಟ್ಟದ್ದಷ್ಟೇ. ಮತ್ತು ಇಲ್ಲಿಗೆ ಒಂದು 2-3 ಗಂಟೆ ಆದರೂ ಕಳೆದ ಮೇಲೆ ತೆಗಿಬೇಕು. ಅದಕ್ಕಿಂತ ಮುಂಚೆ ತೆಗೆದ್ರೆ ನಮಗೆ ಮೀನು ಸಿಗಲಿಕ್ಕಿಲ್ಲ. ಗೈಸ್, ಈಗ ಡ್ಯಾಮಿಂದು ನೀರು ಬಿಡ್ತಾ ಇದ್ದಾರೆ ಅಂತ ಅನಿಸ್ತದೆ. ಸ್ವಲ್ಪ ನೀರಿದ್ದು ಮಟ್ಟ ಜಾಸ್ತಿ ಆಗ್ತಾ ಉಂಟು. ಇಲ್ಲಿ ಎಲ್ಲ ಫುಲ್ಲು ಮುಳುಗ್ತದೆ. ಬರೋಣ ಬಾ. ಆದರೆ ಬೇಡ ಅಂತ ಹೇಳಿದರು ಹೋಗುದು. ನಾನು
ಮೇಲಗಡೆ ಹೋಗ್ತೇನೆ. ಈ ತೊಟ್ಟೆ ಪ್ಲಾಸ್ಟಿಕ್ ಮಾತಾಡ ಅವ ಅಲ್ಲಿಗೆ ಹೋಗುವ. ನೋಡಿ ಇಲ್ಲಿ ಸುದೆಗೆ ಬಂದರೆ ನೋಡಿ ತಂಪು ಗಾಳಿ ಎಲ್ಲ ಸಿಗ್ತದೆ, ಮನಸ್ಸಿಗೆ ತುಂಬ ನೆಮ್ಮದಿ ಆಗ್ತದೆ ಇಲ್ಲಿ ಬಂದರೆ. ಒಮ್ಮೆ ನಿಮಗೆ ಎಂಥ ಪ್ರಾಬ್ಲಮ್ಸ ಇದ್ದರೆ ಇಲ್ಲಿ ಸುದಿಗೆ ಬರುವಾಗ ಒಮ್ಮೆ ಎಲ್ಲ ಅದು ಮರೆಮಾಚಿ ಹೋಗ್ತದೆ. ಮತ್ತು ಇಲ್ಲಿ ಏಡಿ ಇಲ್ಲ ಆಯಿತಾ, ಇದನ್ನು ಇಡ್ತಿದ್ರೆ ನಾನು ಇಲ್ಲಿ ಏಡಿ ಹಿಡಿತಿದ್ದೆ. ಇಲ್ಲಿ ಏಡಿ ಸಹ ಇಲ್ಲ, ಏಡಿ ಉಂಟು, ಅದು ಹಿಡಿಲಿಕ್ಕೆ ತುಂಬ ಕಷ್ಟ ಉಂಟು. ನಾನು ಇನ್ನೊಂದು ವಿಡಿಯೋ ಮಾಡ್ತೇನೆ, ಅದರಲ್ಲಿ ಗಾಳ ಹಾಕಿ ಯಾವ ಥರ ಮೀನು ಹಿಡಿಯೋದಂತ ಅದು ಸಹ ನಾನು ತೋರಿಸ್ತೇನೆ. ಈಗ ನೋಡಿ ನಾವು ಇಲ್ಲಿ ಫುಲ್ಲು ಮೇಲೆ ಬಂದಿದ್ದೇನೆ. ನೀವು ಸ್ವಲ್ಪ ಪಾಂಬಜಿ ಸಾರಿ, ಇಲ್ಲಿ ಪಾಚಿ ಎಲ್ಲ ಹಿಡ್ದಿದೆ, ಇಲ್ಲಿ ಹೋಗುವಾಗ ಸ್ವಲ್ಪ ಕಷ್ಟ ಆಗ್ತದೆ. ನೋಡಿ ನನ್ನ ಅಲ್ಲಿದ್ದಾರೆ ನೋಡಿ, ಅಲ್ಲಿ ಒಂದು ಮೂರ್ತಿ ಕಾಣ್ತಾ ಉಂಟು ನೋಡಿ, ಅಲ್ಲಿ ನಿಂತಿದ್ದಾರೆ. ನಾವು ಈಗ ಸ್ವಲ್ಪ ಈಚೆ ಮೇಲೆ ಬಂದ್ವಿ, ಯಾಕಂದರೆ ಇಲ್ಲಿ ನೋಡಿ ನೀರು ಹರಿಯುವ ದೃಶ್ಯ ಕಾಣ್ಬೋದು. ಅಲ್ಲಿ ಆಗ ನಿಂತಿತ್ತು ನೀರು, ನೋಡಿ ಹರಿಯುವ ದೃಶ್ಯ. ಗಾಯ್ಸ್, ನನಗೆ ಆದರೆ ಸಹ ಮನಸ್ಸು ತಡೆಯುವುದಿಲ್ಲ. ನಾನು ಇಲ್ಲಿ ನೋಡಿ, ಈ ಗುಂಡಿಯಲ್ಲಿ ಏಡಿ ಉಂಟಾ ಅಂತ ನೋಡ್ತೇನೆ, ಇದ್ರೆ ಸಹ ಇರ್ಬೋದು, ನೋಡುವೊಮ್ಮೆ. ನೋಡಿ ಇಲ್ಲಿ ಸಣ್ಣ ಸಣ್ಣ ಕಲ್ಲುಂಟು, ಇಲ್ಲಿ ನೋಡು ಏಡಿ ಉಂಟಾ ಅಂತ. ಏಡಿ ಹಿಡಿಯುವುದಂದ್ರೆ ಭಾರಿ ಮರಳು, ಎಂತ ಸಹ ಇಲ್ಲ. ಇಲ್ಲಿ ಉಂಟಾ ನೋಡು, ಉಂಟಾ? ಇಲ್ಲ, ಬೇಡ ಬಿಡಿ, ನಾವು ಏಡಿಯ ಮರಲೇ ಬಿಡುವ, ಅದು ಬೇಡವೇ ಬೇಡ. ನೋಡು ಈಗ ಮತ್ತೆ ಮೀನು ಸಿಗ್ತದಲ್ಲ. ಗಾಯ್ಸ್, ಎಂತ ಗೊತ್ತುಂಟಾ, ಇದು ಈಗ ರಾತ್ರಿ ಆಗ್ತಾ ಬಂತು. ನಾವು ಇಲ್ಲಿಗೆ ಬಂದ ಜಾಗದಲ್ಲಿ ಸ್ವಲ್ಪ ಅಲ್ಲಿ ಒಂದು ತೋಟ ಎಲ್ಲ ತೋರಿಸಿದೆಲ್ಲ, ಅಲ್ಲಿ ಮೊದಲು ಸ್ಮಶಾನ ಎಲ್ಲ ಇತ್ತಂತೆ. ಅಂದರೆ ಇಲ್ಲಿಗೆ ಬರ್ತಾರೆ, ಇಲ್ಲಿಯ ಹತ್ತಿರದವರೆಲ್ಲ ರಾತ್ರಿ ಎಲ್ಲ ಬಂದು ಗಾಳ ಎಲ್ಲ ಹಾಕ್ತಾರೆ. ಆದರೆ ಈ ಅಮಾವಾಸ್ಯೆ ಟೈಮಲ್ಲಿ ಎಲ್ಲ ಕೆಲವರಿಗೆ ಇಲ್ಲಿ ಏನೋ ಕಾಣಿಸುವುದಂತೆ, ಮತ್ತು ಆಚೆ ಈಚೆ ಹೋದಾಗೆ ಆಗೋದು, ಹೆದರಿಸಿದ ಹಾಗೆ ಆಗೋದು, ಹಾಗೆಲ್ಲ ಆಗ್ತದಂತೆ. ಹಾಗೆ ನಾವು ಒಂದು ದಿವಸ ಅದಕ್ಕೆ ಸಹ ಅಲ್ಲಿಗೆ ಬಂದೊಂದು ವೀಡಿಯೋ ಮಾಡಲಿಕ್ಕೆ ಉಂಟು. ಯಾವಾಗಂತ ನಾನು ಹೇಳುವುದಿಲ್ಲ, ಆದಷ್ಟು ಬೇಗ ಒಮ್ಮೆ ಬಂದು ಇಲ್ಲಿಗೆ ನೈಟ್ ಬಂದು ಅಲ್ಲಿಯ ಬಗ್ಗೆ ನಾವು ಒಂದು ವೀಡಿಯೋ ಮಾಡಿ ಹಾಕ್ತೇನೆ. ನೋಡಿ ಫ್ರೆಂಡ್ಸ್, ಈ ಕಲ್ಲು ಎಲ್ಲ ಉಂಟಲ್ಲ, ಇದು ನೀರು ಸ್ಪೀಡಾಗಿ ಹರಿದು ಬಂದು ಉಂಟಲ್ಲ, ಈ ಥರ ಎಲ್ಲ ಆದದ್ದು. ಇದು ಕಲ್ಲು ಚೌಕ ಥರ ಇದ್ದರೆ ಸಹ ನಾವು ನೀರಿನ ರಭಸಕ್ಕೆ ನೋಡಿ ಅದು ಅಂದರೆ ನಾವು ಸವೆದು ಹೋಗಿ ಈ ಥರ ಎಲ್ಲ ಆಗ್ತದೆ. ನೋಡಿ ಎಷ್ಟೊಂದು ಕಲ್ಲುಗಳು ಅದೇ ಥರ ಇದೆ. ಒಂದು ಉದಾಹರಣೆ ಅಂದರೆ ನೋಡಿ, ಫಸ್ಟ್ ಒಂದು ನೋಡಿ ಕಲ್ಲು ಈ ಥರ ಇರ್ತದೆ, ಇದು ಅಲ್ಲಿ ನೀರಿನ ರಭಸಕ್ಕೆ ನೋಡಿ ಸವೆದು ಹೋಗಿ ಈ ಥರ ಆಗ್ತದೆ. ನೋಡ್ಬೋದು, ಡ್ಯಾಮಿನ ನೀರು ಬಿಟ್ಟರು ನೀರಿನ ಸ್ಪೀಡ್ ಜಾಸ್ತಿ ಆಗ್ತಾನೆ ಉಂಟು ನೋಡಿ. ಆಗ ಸ್ವಲ್ಪ ಕಡಿಮೆ ಇತ್ತು, ಈಗ ಸ್ವಲ್ಪ ಜಾಸ್ತಿ ಆಗ್ತಾನೆ ಉಂಟು. ಗಾಯ್ಸ್, ಈಗ ನೀವು ನೋಡ್ಬೋದು ಫುಲ್ಲು ನೈಟ್ ಆಗಿದೆ, ರಾತ್ರಿ ಆಗಿದೆ. ಈಗ ನಾವು ಬಲೆ ತೆಗೆಯುವ ಅಂತ ಪ್ಲ್ಯಾನಲ್ಲಿದ್ದರೆ, ಈಗ ರಾತ್ರಿ ಆಯಿತು, ಈಗ ನಾವು ಬಲೆ ತೆಗಿಲಿಕ್ಕೆ ಹೋಗ್ತೇವೆ. ನೋಡುವ ಬಲೆಯಲ್ಲಿ ಎಷ್ಟು ಮೀನಿದೆ ಅಂತ. ಇನ್ನು ಹೋಗುದು, ಇನ್ನು ರಾತ್ರಿ ಇಲ್ಲಿ ಹೆಚ್ಚು ಹೊತ್ತಿರಲಿಕ್ಕೆ ಸಹ ಬಾರ್ದು. ನಾವು ದೊಡ್ಡ ಲೈಟ್ ಸಹ ತರಲಿಲ್ಲ ಇಂಥ ಸಹ. ನೋಡುವ ಎಷ್ಟು ಮೀನುಂಟು ಅಂತ. ನೋಡಿ ಫುಲ್ ಎಲ್ಲ ಕತ್ತಲೆ. ಗಾಯ್ಸ್, ಈಗ ಸ್ವಲ್ಪ ಹೆದರಿಕೆ ಆಗ್ತಾ ಉಂಟು, ಯಾಕೆಂದರೆ ಬಾವ ಅಲ್ಲಿ ಬಲೆ ತೆಗಿಲಿಕ್ಕೆ ಹೋದ್ರು, ನಾನು ಒಬ್ಬನೇ ಇಲ್ಲಿ ಸ್ವಲ್ಪ ದೂರದಲ್ಲಿದ್ದೀನಿ. ಆಚೀಚೆ ನಾನು ನೋಡಿಕೊಂಡೇ ಇರೋದು ಎಂತಾದ್ರು ಬರ್ತಾ ಅಂತ. ನನಗೆ ಸ್ವಲ್ಪ ಹೆದರಿಕೆ ಜಾಸ್ತಿ. ಹೆದರಿಕೆ ಪ್ರಾಣಿಗಳದ್ದು ಎಂತೆಲ್ಲ ಸ್ವಲ್ಪ
ಈ ಋಣಾತ್ಮಕ ಶಕ್ತಿಗಳದ್ದು ಸ್ವಲ್ಪ ಹೆದರಿಕೆ. ಮತ್ತೆ ಹಾಗೆ ನಮ್ಮ ದೇವರಿದ್ದಾರಲ್ಲ, ಎಂತ ಮಾಡಲಿಕ್ಕೆ ಬಿಡಲಿಕ್ಕಿಲ್ಲ. ಆದರೆ ಸಹ ಸ್ವಲ್ಪ ಇಲ್ಲಿ ಸ್ಮಶಾನ ಅಂತ ಹೇಳುವಾಗ ಸ್ವಲ್ಪ ಹೆದರಿಕೆ ಆಗ್ತದೆ. ಮತ್ತು ಗಾಯ್ಸ್ ಎಲ್ಲರದ್ದು ಊಟ ಎಲ್ಲ ಆಯಿತಾ? ಎಂತ ಕಜಿಪೆ ಅಂತ, ಸಾರಿ ಇದು ಎಂತ ಅದಕ್ಕೆ ಎಂತ ಹೇಳಿದ್ದು, ಪದಾರ್ಥ ಎಂತ ಛೇ ನೋಡಿ, ಅದು ಲೈಟ್ ಅಲ್ಲ ಆಯ್ತಾ ಕಾಣುದು. ಅದೆಂತ ಕಾಣುದು ಅಂತೇಳಿ, ಅದು ನಮ್ಮ ಇದು ಉಪಗ್ರಹ ಚಂದ್ರ ಕಾಣುದು. ಝೂಮ್ ಮಾಡಬೇಕಾ ಬೇಡಲ್ಲ? ನೋಡಿ ಬಲೆ ತಂದರು ನೋಡಿ, ಕಮ್ಮಿಯಾ ನೋಡಿ. ಇದರಲ್ಲಿ ಮೀನು ಎಲ್ಲ ಉಂಟು. ನಾವು ಸೀದಾ ಡೈರೆಕ್ಟಾಗಿ ಮನೆಗೆ ಇಟ್ಕೊಂಡು ಹೋಗುದು. ಮತ್ತು ಮನೆಯಲ್ಲಿ ತೋರಿಸ್ತೇನೆ. ಈಗ ತೋರಿಸ್ಲಿಕ್ಕೆ ಆಗುದಿಲ್ಲ, ನೈಟ್ ಆಯ್ತಲ್ಲ ಹಾಗೆ. ಇನ್ನೊಂದು ಬಲೆ ಉಂಟು, ಅದನ್ನು ತೆಗಿಲಿಕ್ಕೆ ಹೋಗ್ತಾ ಇದ್ದಾರೆ. ನೋಡು ಅದರಲ್ಲಿ ಎಷ್ಟು ಮೀನು ಉಂಟು ಅಂತ. ಗಾಯ್ಸ್ ಎಂತ ಗೊತ್ತುಂಟ, ಆ ಸಲ ಎಲ್ಲ ತುಂಬ ಮೀನು ಸಿಕ್ತಿತ್ತು. ಈಗ ಮೀನು ಸಿಗುವುದೇ ಕಮ್ಮಿ ಆಗಿದೆ, ಯಾಕೆಂತ ಗೊತ್ತಿಲ್ಲ. ಅಂದರೆ ಹುಣ್ಣಿಮೆ ಇದು, ಅದಕ್ಕೆ ಎಂತಿದ್ದೆ ನಾವು, ತಿಂಗಳ ಬೆಳಕಿನ ಇರುಳಿನಲ್ಲೊಂದು ಚಂದ್ರನು ಬಾವಿಗೆ ಇಳಿದನು ಎಂದು ಹಾಡುಂಟಲ್ಲ, ಹಾಗೆ ಇದು ಹುಣ್ಣಿಮೆ ರಾತ್ರಿ. ಈಗ ಮೀನು ಸ್ವಲ್ಪ ಸಿಗುವುದು ಕಡಿಮೆ, ಅಂದರೆ ಯಾಕಂದರೆ ಫುಲ್ಲು ಬೆಳಕು ಕಾಣ್ತಿರ್ತದಲ್ಲ ಹಾಗೆ. ನನಗೆ ನಿದ್ದೆ ಸಹ ಬರ್ತುಂಟು, ಎಂತ ಮಾಡೋದಂತ ಆಗಲಿ, ಒಮ್ಮೆ ಮನೆಗೆ ಹೋಗುವಂತ ಆಗ್ತುಂಟು. ಗೈಸ್ ನನಗೆ ಒಂದು ಆಸೆ ಉಂಟು, ಇದೊಂದು ಗೋಸ್ಟ್ ಹಂಟಿಂಗ್ ವಿಡಿಯೋ ಮಾಡಬೇಕಂತ. ನಿಮ್ಮ ಆಚೆ ಎಲ್ಲಿಯಾದರೂ ಒಂದು ಹಾರರ್ ಪ್ಲೇಸ್, ಅಂದರೆ ಒಂದು ಎಂತ ಬ್ಯಾಡ್ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟಿ ಎಲ್ಲ ಆಗುವ ಅಂತ ಪ್ಲೇಸ್ ಇದ್ದರೆ ಒಂದು ಕಮೆಂಟ್ ಮಾಡಿ. ನಾನು ಆದರೆ ನನ್ನ ಯಾರಾದರೂ ಒಬ್ಬ ಫ್ರೆಂಡ್ಸನ್ನು ಕರ್ಕೊಂಡು ಅಲ್ಲಿಗೆ ನಾವು ನೈಟ್ ಆಗುವಾಗ ವಿಸಿಟ್ ಮಾಡ್ತೇವೆ. ನೀವು ಅಲ್ಲಿಯ ಬಗ್ಗೆ ಏನಾದರೂ ಒಂದೆರಡು ಮಾಹಿತಿ ನಮಗೆ ಹೇಳಬೇಕು. ಆದರೆ ನಾನು ಹೇಳ್ದಂದರೆ ನಮ್ಮ ವಿಡಿಯೋ ಎಲ್ಲ ತುಂಬ ಜನ ನೋಡೋದಿಲ್ಲ. ನೋಡಿದವರಲ್ಲಿ ಯಾರಾದರೂ ಇದ್ದರೆ, ಒಂದು ನಿಮ್ಮ ಆಚೆ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟಿ ಎಲ್ಲ ಇದ್ದರೆ ನಮಗೆ ಒಂದು ಕಮೆಂಟ್ ಮಾಡಿ, ಆದರೆ ನಾವು ಬರ್ತೇವೆ. ಅದೊಂದು ಭಯಂಕರ ಆಸೆ, ಒಂದು ಗೋಸ್ಟ್ಗಳು ಉಂಟೇ ಇಲ್ವ ಅಂತ ನೋಡಲಿಕ್ಕೆ. ಹೆದರಿಕೆ ಸಹ ಆಗ್ತದೆ ಕೂತು. ಒಮ್ಮೆ ಹಿಂದುಗಡೆಯಿಂದ ಬಂದರೆ ಹೇಳಿ ನನಗೆ ಧೈರ್ಯ ಇಲ್ಲ ಗೈಸ್, ಆದರೆ ಒಂದು ಆಸಕ್ತಿ ಉಂಟು ಹಾಗೆ. ಲೈಟಿನ ಬೆಳಕಿಗೆ ತುಂಬ ಇದು ಪಾತೆಗಳು, ಅಂದರೆ ಪಾತೆ ತುಂಬ ಬಂದಿದೆ, ಎಂತ ಮಾಡಲಿಕ್ಕೆ ಕಣ್ಣಿಗೆಲ್ಲ ಬೀಳ್ತಾ ಉಂಟು. ಗೈಸ್ ನೋಡಿ ಬಲೆ ತಂದು ಇದರಲ್ಲಿ ಸ್ವಲ್ಪ ಮೀನು ಉಂಟು ಅಂತ ಆಗ್ತದೆ. ನೋಡಿ ಇಲ್ಲಿ ಕಾಣ್ತಾ ಉಂಟು ಮೀನು, ನೋಡು ನೋಡಿ ಗೋಣಿ ಹಿಡಿಬೇಕು ಮತ್ತೆ ಚುತ್ತು ಆತ ಗೋಣಿರ್ತು ಆತ. ನಾನು ಇನ್ನು ಮನೆಗೆ ಹೋಗಿ ತೋರಿಸ್ತೇನೆ ಆಯಿತಾ. ಗಾಯ್ಸ್ ನೋಡಿ ಇಲ್ಲಿ ನಾವೀಗ ಮನೆಗೆ ಬಂದಿದ್ದೇವೆ. ನೋಡಿ ಬಲೆಯಲ್ಲಿ ಮೀನುಂಟು, ಒಂದು ಸಿಗ್ತದೆ. ಈ ಸಲ ತುಂಬ ಕಡಿಮೆ ಮೀನು ಸಿಕ್ಕಿದ್ದು. ನೋಡಿ ಬಲೆಯಲ್ಲಿ ಕಾಣ್ತಾ ಉಂಟು, ಮೀನನ್ನು ತೆಗಿತಾ ಇದ್ದಾರೆ. ಗೈಸ್ ನೋಡಿ, ನೀವು ಅವತ್ತು ಫಸ್ಟ್ ವಿಡಿಯೋದಲ್ಲಿ ನೋಡಿದ್ರಲ್ಲ, ಅದೇ ನಾಯಿ ನೋಡಿ ನನಗೆ ಕೈ ಕೊಡ್ತದೆ. ಕೈ ಕೊರು ನೋಡಿ, ಹೇಳ್ದಾಗೆ ಅದು ಮಾಡ್ತದೆ. ಕೈ ಕೊರು ನನ್ನವರ ನೋಡಿ, ನನಗೆ ತುಂಬ ಬುದ್ಧಿ ಉಂಟು, ತುಂಬ ಪಾಪದ ನಾಯಿ ಇತ್ತು. ಯಾರಾದರೂ ಮನೆಗೆ ಬಂದರೆ ಬಿಡಲಿಕ್ಕಿಲ್ಲ, ಜೋರುಂಟು. ನೋಡಿ ಗೈಸ್, ನಮಗೆ ಇವತ್ತಿಷ್ಟೇ ಮೀನು ಸಿಕ್ಕಿದ್ದು. ನೋಡಿ ಒಂದು ಜೀವ ಉಂಟು. ಇದು ಎಲ್ಲ ನೋಡಿ ಫ್ರೆಶ್ ಮೀನು, ಅದನ್ನು ನಾನು ತಿನ್ನೋದಿಲ್ಲ. ಓಕೆ ಗೈಸ್, ನಾವು ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೆ ಎಲ್ಲರಿಗೂ ಟಾಟಾ ಬಾಯ್ ಬಾಯ್ ಅಂತ ಹೇಳ್ತಾ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೇನೆ.